ಸ್ನೇಹಿತರೆ, ಇವತ್ತು ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಕೆಲವು ಸತ್ಯಾಸತ್ಯತೆಗಳನ್ನು ಜನಸಾಮಾನ್ಯರಿಗೆ ತಮ್ಮ ಮೂಲಕ ತಿಳಿಸುವಂಥ ಉದ್ದೇಶದಿಂದ ನಾವು ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎದುರುಗಡೆ GST ಕಚೇರಿ ಮುಂದುಗಡೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ವರ್ತಕರೇನಿದ್ದಾರೆ, ವೆಂಡರ್ಸ್, ತರಕಾರಿ ಮಾರೋರು, ಹಾಲು ಮಾರೋರು, ಸೊಪ್ಪು ಮಾರೋರು, ಹಣ್ಣು ಹಂಪಲು ಮಾರುವಂಥವರು, ಬೇಕ್ರಿಯವರು, ಸಣ್ಣ ಸಣ್ಣ ವ್ಯಾಪಾರಸ್ಥರು, ಅವ್ರಿಗೇನು ಕಳೆದ ಒಂದು ವಾರದಿಂದ ನಿರಂತರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ. ಈ ಥರ ನೋಟಿಸ್ ಕೊಡುವಂಥ ಕೆಲಸವನ್ನು GST ಇಲಾಖೆಯವರು ಮಾಡ್ತಾ ಇದ್ದಾರೆ. ಕೆಲವು ತಪ್ಪು ಮಾಹಿತಿಗಳನ್ನು ಅಪಪ್ರಚಾರ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ಕರಗತ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ಗೆ ಪ್ರಮುಖವಾಗಿ BJP ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು BJP ಮುಖಂಡರುಗಳು ಮಾಡಬೇಕು. GST ಯಾರ ವ್ಯಾಪ್ತಿಗೆ ಬರುತ್ತೆ? ವರ್ತಕರು ಅರ್ಥ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಮಾತಾಡುವಾಗ ಸ್ಪಷ್ಟವಾಗಿ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿ. 40 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು, ನಿಮ್ಮ ವಹಿವಾಟು ಆಧಾರದ ಮೇರೆಗೆ ನಾವು ಟ್ಯಾಕ್ಸನ್ನು ಹಾಕುವಂಥ ಕೆಲಸವನ್ನು 2021ರಿಂದ ಏನು ನೋಟಿಸ್ಗಳು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಆ ಇಲಾಖೆ ಬಂದರೂ ಕೂಡ ಅವರು ಟ್ಯಾಕ್ಸ್ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಮಾನದಂಡ ಅಲ್ಲ, ಕೇಂದ್ರ ಸರ್ಕಾರದ ಮಾನದಂಡ. 40 ಲಕ್ಷ, 50 ಲಕ್ಷ, 1 ಕೋಟಿ ಈ ರೀತಿ ನೀವು ಬಡ್ಡಿ ಸಮೇತ, ಇಂಟ್ರೆಸ್ಟ್ ಸಮೇತ, ಪೆನಾಲ್ಟಿ ಸಮೇತ ನೀವು ಹಣವನ್ನು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿರುವಂಥದ್ದು GST ಕಾನೂನು 2017ರಲ್ಲಿ ಏನು ಬಂತು, ಸೆಕ್ಷನ್ 22ರ ಪ್ರಕಾರ, ಸೆಕ್ಷನ್ 22 GST ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ? ಭಾಳ ಸ್ಪಷ್ಟವಾಗಿದೆ. ಏನು ಹೇಳುತ್ತೆ? ಎವ್ರಿ ಸಪ್ಲೈಯರ್ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆ್ಯಕ್ಟ್ ಇನ್ ದಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅದರ್ ದೆನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಫ್ರಮ್ ವೇರ್ ಈ ಮೇಕ್ಸ್ ಎ ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ ಇಫ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್ ಇನ್ ಎ ಫೈನಾನ್ಷಿಯಲ್ ಇಯರ್ ಎಕ್ಸೀಡ್ಸ್ ₹40 lakhs ಅನ್ನುವಂಥದ್ದು ರಾಜ್ಯ ಸರ್ಕಾರ ತಂದಿರುವಂಥ ಕಾನೂನಲ್ಲ. GST ಸರ್ಕ್ಯುಲರ್ ಇಲ್ಲಿದೆ ನೋಡಿ, ಕೇಂದ್ರ ಸರ್ಕಾರದ ಸರ್ಕ್ಯುಲರು. ಎಲ್ಲ ರಾಜ್ಯಗಳಿಗೆ 15 ಪೇಜ್ ಇರುವಂಥ ಸರ್ಕ್ಯುಲರು ಕಳಿಸಿರುವಂಥದ್ದು 25/9/2018ರಲ್ಲೇ ಕಳಿಸಿರುವಂಥ ಒಂದು ಸರ್ಕ್ಯುಲರ್. ಇದು ಎಲ್ಲಿಂದ ಬಂದಿರುವಂಥದ್ದು? ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್, ಉಲಾನ್ ಬತಾರ್ ರೋಡ್, ಪಾಲಂ, ನ್ಯೂ ಡೆಲ್ಲಿ. ಇಲ್ಲಿಂದ ಬಂದಿರುವ ಈ ಕಾನೂನು ಅಡಿಯಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸನ್ನು ಕೊಟ್ಟಿರುವಂಥದ್ದು. ಇದು ಅಕ್ಷಮ್ಯ ಅಪರಾಧ, ನಾವು ಖಂಡಿಸ್ತೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಇವರು ವರ್ತಕರನ್ನೆಲ್ಲ ಕರೆದು ನಾವು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ. GST ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಹಿಂದೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, GST ತಂದು ಜನಸಾಮಾನ್ಯರ ಪಾಕೆಟನ್ನು ಪಿಕ್ ಪಾಕೆಟ್ ಮಾಡ್ತಾಯಿದ್ದೀರಿ ಅಂತ ಅವರು ಜೋರಾಗಿ ದೊಡ್ಡ ದನಿಯಲ್ಲಿ ಹೇಳಿದಾಗ ಜನಗಳು ಯಾರೂ ಕೇಳಿಸ್ಕೊಳ್ಳಲಿಲ್ಲ. ಗಬ್ಬರ್ ಸಿಂಗ್ ಟ್ಯಾಕ್ಸು, ಶೋಲೆ ಸಿನಿಮಾದಲ್ಲಿ ಗಬ್ಬರ್ ಸಿಂಗ್ ಅಬ್ಬರಿಸ್ತಾನಲ್ಲ, ಯಾವ ಟ್ಯಾಕ್ಸ್ ಬೇಕಾದ್ರೂ ಊರಿಗೆ ಕೊಳ್ಳೆ ಹೊಡೆದು ಗನ್ ಪಾಯಿಂಟಲ್ಲಿ ಒತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ನಲ್ಲ ಗಬ್ಬರ್ ಸಿಂಗು. ಆ ಗಬ್ಬರ್ ಸಿಂಗನ್ನೇ ನೀವು GST ಅನ್ನುವಂಥದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಆ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿಯವರು ಹೇಳಿದ್ದು. ಅದು ನಿಜ ಆಗಿದೆ. ಈಗ ನಾವು ಹಿಂದೆ ಹೇಳ್ತಾ ಇದ್ವಿ, ಸ್ವಾಮಿ ಒಂದು ವಸ್ತುಗೆ, ಒಂದು ಪದಾರ್ಥಕ್ಕೆ 5-6 ಬಾರಿ ಟ್ಯಾಕ್ಸ್ ಬೀಳ್ತಾ ಇದೆ. ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್, ಅದನ್ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರಿತಾ ಇರೋದು. ಉದಾಹರಣೆ, ಇಡ್ಲಿ ತಗೊಂಡ್ರೆ ನೀವು, ಇಡ್ಲಿ ಮನುಷ್ಯ ತಿನ್ನೋ ಅಷ್ಟೊತ್ತಿಗೆ ಅವನಿಗೆ 6-7 ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ. ಇಡ್ಲಿ ಏನಿದೆ ತಯಾರು ಮಾಡ್ತೀವಿ? ಅಕ್ಕಿ ಎಲ್ಲಿಂದ ಬರುತ್ತೆ? ಭತ್ತ ಎಲ್ಲಿಂದ ಬರುತ್ತೆ? ರೈತ ಬೆಳಿತಾನೆ. ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಸಿಯಂ, ಯೂರಿಯಾ ಕೊಡಬೇಕು, ಗೊಬ್ಬರ ಕೊಡಬೇಕು, ಔಷಧಿ ಕೊಡಬೇಕು, ಸಿಂಪಡಿಸ್ಬೇಕು. ಅದಕ್ಕೆ GST ಬಿದ್ದಿರುತ್ತೆ. ಅದು ಕಟಾವಾದ ಮೇಲೆ
ಅವನು ಮಾರುವಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಹಾಕ್ತಾರೆ. ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ ಜಿ ಎಸ್ ಟಿ ಹಾಕ್ತಾರೆ. ಅಕ್ಕಿನ ಗ್ರಾಹಕರಿಗೆ ಮಾರುವಾಗ ಜಿ ಎಸ್ ಟಿ ಹಾಕ್ತಾರೆ. ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ ಜಿ ಎಸ್ ಟಿ ಹಾಕ್ತಾರೆ. ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ ಜಿ ಎಸ್ ಟಿ ಹಾಕ್ತಾರೆ. ಇಡ್ಲಿ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗ ಜಿ ಎಸ್ ಟಿ ಬರುತ್ತೆ. ಸೊ ಅದು 5, 6, 7 ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಹಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿಂತಾ ಇದೆ, ನಿಮ್ಮನ್ನು ಕೊಲ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ನರೇಂದ್ರ ಮೋದಿ ಅವರಿಗೆ, ಬಿ ಜೆ ಪಿ ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನಿನ್ನೆ ಜಾಯಿಂಟ್ ಕಮಿಷನರು ಟ್ಯಾಕ್ಸ್ ಡಿಪಾರ್ಟ್ಮೆಂಟವ್ರು ಬೆಂಗಳೂರಲ್ಲಿ ಕೆಲವರು ವರ್ತಕರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮೀನಾ ಪಂಡಿತ್ ಅಂತ. ಅರೆ ಮೀನಾ ಪಂಡಿತ್ ಅವರೇ, ನೀವು IRS ಆಫೀಸರ್ ಇದ್ದೀರಿ, ಕೇಂದ್ರ ಸರ್ಕಾರದ ನೌಕರರು. ನೀವು ಕರೆಕ್ಟಾಗಿ ಜನರಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಡಿ. ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಏನು ಜಿ ಎಸ್ ಟಿ ವಿಚಾರ ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತಾ? ನಮ್ಮ ಮಾತನ್ನು ನೀವು ಜಿ ಎಸ್ ಟಿ ಅವ್ರು ಕೇಳಿಸ್ಕೊತಾ ಇದ್ದೀರಾ? ಜಿ ಎಸ್ ಟಿ ಕೌನ್ಸಿಲಲ್ಲಿ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ಮಾತನ್ನು ಕೇಳಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಸುಳ್ಳು ಯಾಕೆ ಹೇಳ್ತಾ ಇದ್ದೀರಿ? ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ನಾನು ನಮ್ಮ ರಾಜ್ಯದ ವರ್ತಕರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ನೀವು ಅಷ್ಟೇ ಜನಗಳಿಗೆ ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ನಾಳೆ ನಾಡ್ದು ಆಚೆ ನಾಡ್ದು 3 ದಿವಸ ಏನು ಸ್ಟ್ರೈಕ್ ಇಟ್ಕೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ. ಜಿ ಎಸ್ ಟಿ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಗೌರ್ಮೆಂಟೂ ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ. ಆದರೆ ಇದು ನಮ್ಮ ಟ್ಯಾಕ್ಸ್ ಅಲ್ಲ, ಇದು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಟ್ಯಾಕ್ಸು. ಅದನ್ನು ಕಮ್ಮಿ ಸಂಪೂರ್ಣವಾಗಿ ವೇವ್ ಅಪ್ ಮಾಡಬೇಕು. ಸಣ್ಣ ವರ್ತಕರು ಅವ್ರನ್ನ ಕೊಲ್ಲುವಂಥ ಕೆಲಸವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹವಾಗಿರುತ್ತದೆ. ಇಡೀ ದೇಶದಲ್ಲೇ ಈ ಸಮಸ್ಯೆ ಇದೆ, ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸವನ್ನು ಕಂಪಲ್ಸರಿಯಾಗಿ ಎಲ್ಲ ರಾಜ್ಯದಲ್ಲೂ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಜಿ ಎಸ್ ಟಿ ರಿಜಿಸ್ಟ್ರೇಷನು ಎಲ್ಲ ವರ್ತಕರು 90% ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 10% ಬಾಕಿ ಇರುವಂಥದ್ದು ಮಾತ್ರ, ಆ 10% ರಿಜಿಸ್ಟ್ರೇಷನ್ವರೆಗೆ ಮಾತ್ರ ಈ ನೋಟಿಸ್ಗಳು ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ನೋಟಿಸ್ ಕೊಟ್ಟಿದ ತಕ್ಷಣ 40 ಲಕ್ಷ 50 ಲಕ್ಷ ಏನು ಡ್ಯೂ ಇದೆ ಅದು ನೀವು ಕಟ್ಟಬೇಕು ಅನ್ನುವಂಥದ್ದು, 40 ಲಕ್ಷ ಕಟ್ಟಬೇಕು ಅನ್ನುವಂಥದ್ದು ಏನಿಲ್ಲ. ನೀವು ಸಮಜಾಯಿಷಿ ಕೊಟ್ಟರೆ UPI ಮತ್ತು ಫೋನ್ಪೇ ಇದ್ರ ಮೂಲಕ ಟ್ಯಾಕ್ಸಬಲ್ ಅಲ್ಲದೇ ಇರುವಂಥದ್ದು ವಹಿವಾಟು ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. MRP ದರದಲ್ಲಿ ನೀವು ವಹಿವಾಟು ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದಿಲ್ಲದೇನೆ ಜಿ ಎಸ್ ಟಿ ವ್ಯಾಪ್ತಿನಲ್ಲಿ ಬರುವಂಥ 10 ರೂಪಾಯಿ ವಸ್ತು ಆಗಿದ್ರೂ ಜಿ ಎಸ್ ಟಿ ಕಟ್ಟಬೇಕು ಅನ್ನುವಂಥದ್ದು ಕಾನೂನು ಹೇಳುತ್ತೆ. ಅದ್ರ ಪ್ರಕಾರ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇದು. ನಮ್ಮದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮುಖ್ಯಮಂತ್ರಿಗಳು ನಾಡಿದ್ದು ಮೀಟಿಂಗ್ ಕರೆದವ್ರೆ. ಆಮೇಲೆ ಹಾಲು, ಕೆಲವರು ಹೇಳ್ತಾ ಇದ್ದಾರೆ ಹಾಲಿಗೂ ಟ್ಯಾಕ್ಸ್ ಕೊಡಬೇಕು, ಹಾಲನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತ. ಹಾಲು ಮಾರುವಂಥವ್ರಿಗೆ ಯಾವ ಜಿ ಎಸ್ ಟಿನೂ ಇಲ್ಲ, ಎಲ್ಲೂ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು. ಅವು ಯಾರೋ ಇವರು ಯಡಿಯೂರಪ್ಪ ಸಾಹೇಬ್ರದ್ದು ಸಿಗ್ನೇಚರ್ ಮಾಡಿ ಚೆಕ್ನ ಕೊಟ್ಟಿದ್ರಲ್ಲ ಸರ್, ಅವ್ರು ಯಾರು ಸರ್ ಅವರು? ಈಗ ನಮ್ಮ BJP ಅಧ್ಯಕ್ಷರು. ಪಾಪ ಸಿಂಪಲ್ ಕಾಮನ್ ಸೆನ್ಸ್ ಆದರೂ ಬೇಕು. RTGS ಮೂಲಕ ದುಡ್ಡು ತಗೊಳ್ಳುವಂಥ ರೀತಿನಲ್ಲಿ ಅಲ್ಲ ಇದು. ಸಿದ್ದರಾಮಯ್ಯನವ್ರು ಟ್ಯಾಕ್ಸು ಅಂತ ಅಂತಾರೆ. ನಿಮ್ಗೇನಾದರೂ ಮಾನ ಮರ್ಯಾದೆ? ಯಾರು ಟ್ಯಾಕ್ಸ್? ಜಿ ಎಸ್ ಟಿ ಯಾರ್ದಪ್ಪ ಇದು? ಅದು ಹೇಳಿ ಸರಿಯಾಗಿ. ಪ್ರತಿಯೊಂದಕ್ಕೂ ನಮ್ಮನ್ನೇ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳ್ತಿದ್ರು, ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸವನ್ನು. ಟ್ಯಾಕ್ಸು ಏನೋ ಸಮಸ್ಯೆ ಆದರೆ ಮಾತೆತ್ತಿರು ಸಿದ್ದರಾಮಯ್ಯನವ್ರ ವಿರೋಧ, ಸಿದ್ದರಾಮಯ್ಯನವ್ರ ಬಗ್ಗೆ ತಲೆ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. BJP ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಇದನ್ನು ಇಮ್ಮಿಡಿಯೇಟಾಗಿ ನಿಲ್ಲಿಸುವಂಥ ಕೆಲಸವನ್ನು ನೀವು ಕೇಂದ್ರದಿಂದ ಡೈರೆಕ್ಷನ್ಸ್ ಕೊಡಿಸುವಂಥ ಕೆಲಸವನ್ನು ಮಾಡಿ, ಈ ಸರ್ಕ್ಯುಲರ್ನ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವು ಮೀರಾ ಪಂಡಿತ್ ಅಂತ ನಿನ್ನೆ ದಿವಸ ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಶಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ಶಿ ಇಸ್ ಅನ್ IARS ಆಫೀಸರ್. She should not mislead the general public saying that this is involvement of both state and central government ಅಂತ ಹೇಳ್ತಾ ಇರುವಂಥದ್ದು ಜಿ ಎಸ್ ಟಿ ವಿಚಾರದಲ್ಲಿ ಶುದ್ಧ ಸುಳ್ಳು. ಜನರನ್ನ ದಿಕ್ತಪ್ಪಿಸುವಂಥದ್ದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಆ ಮೀರಾ ಪಂಡಿತ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮದು ಆಕ್ಷೇಪಣೆ ಇದೆ. ನಾವು ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲ, ಇದು ಇವರು ಈ ಥರ ದುಂದುವರ್ತಿಯಾಗಿ ವರ್ತಿಸುವಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಜನಸಾಮಾನ್ಯರು ಯಾವ ಹೋರಾಟ ಮಾಡಿದ್ರೂ ನಮ್ಮ ಬೆಂಬಲ ಅವರಿಗೆ ಇದ್ದೇ ಇರುತ್ತೆ. 100ಕ್ಕೂ 100ರಷ್ಟು ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಆದರೆ ಮುಖ್ಯಮಂತ್ರಿಗಳು ನಾವು ಕೇಂದ್ರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾಡಿದ್ದು ಆ ಸಭೆಗೆ ಹೋಗಿ ನಿಮ್ಮ ಅಹವಾಲುಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ.